ಓಂ ಗುರುವೇ ನಮಃ. ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿಯವರ ಧ್ಯಾನ, ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವಂತಹ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ. ಓಂ ನಮ ಗುರುವೇ ನಮಃ. ನಮ್ಮ ಹೆಸರು ವೆಂಕಟಲಕ್ಷ್ಮಿ ಅಂತ. ನಮ್ದು ಬಳ್ಳಾರಿ. ನಮ್ಗೆ ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು. ಟೆನ್ಷನ್ ಅಲ್ಲಿ ಅಮ್ಮವ್ರದ್ದು ಧ್ಯಾನ ಮಾಡ್ತಾ ಇದೀವಿ ನಾವು. ಪಕ್ಕದ ಮನೆಯವರೆಲ್ಲ ಭಾಗ್ಯವ್ರ ಮನೇಲಿ ಧ್ಯಾನ ಇದೆ ಬಾ ಅಂತ ಕರೆದ್ರು. ಅವಾಗ್ಲಿದ್ದ ನಾನು ಧ್ಯಾನ ಮಾಡ್ತಾ ಇದೀನಿ. ಚೆನ್ನಾಗಿದೆ ನಂದು ಆರೋಗ್ಯ. ನನ್ ಕೆಲ್ಸ ನಾನು ಚೆನ್ನಾಗ್ ಮಾಡ್ಕೊಂತ ಇದ್ದಿಲ್ಲ ಫಸ್ಟ್. ಇವಾಗ ಧ್ಯಾನ ಮಾಡ್ದಾಗ್ಲಿದ್ದ ಚೆನ್ನಾಗ್ ಮಾಡ್ತಾ ಇದೀನಿ. ಕೈ ಕಾಲು ನೋವು, ಕೆಮ್ಮು, ನೆಗಡಿ ಇತ್ತು, ಎಲ್ಲ ಬಹಳ ಪ್ರಾಬ್ಲಮ್ ಅಲ್ಲಿ ಇದ್ದೆ. ಚೆನ್ನಾಗಿದೆ ಇವಾಗ. ಅಮ್ಮವ್ರು ಹುಣ್ಣಿಮೆಗೆ ಅಮಾಸಿಗೆ ಗೈಡ್ ಕೊಡ್ತಾರೆ. ಆ ಸಲಹೆಗಳು ಬಾಬಾದು ಹೇಳಿದ್ದು ನಾವು ಅದನ್ನೇ ನಡ್ಸ್ಕೊಂಡ್ ಬರ್ತಾ ಇದೀವಿ. ಅದು ನಮಗ್ ಚೆನ್ನಾಗ್ ಕಾಣ್ತಾ ಇದೆ, ಚೆನ್ನಾಗಿದೆ. ಮತ್ತೆ ಅಮ್ಮವ್ರು ಒಂದ್ ಮಾತು ಹೇಳಿದ್ರು, ಹಿಂಗ ಅಯ್ಯಪ್ಪನವ್ರಿಗೆ 101 ಕಾಣಿಕೆಯಿಂದ ನೀವ್ ಎಷ್ಟನ್ನ ಕೊಡ್ಬೋದು, ಹಿಂಗ್ ಬಾಬಾಜಿ ಅವರು ನಮ್ಗೆ ಹೇಳಿದ್ದಾರೆ ಅಂತ. ಅವ್ರು ಕೊಡೋಕ್ಕಿಂತ ಮುಂಚೆನೆ ನಮ್ಗೆ ಅಯ್ಯಪ್ಪ ಅವರು ನಮ್ಗೇನೆ ಕಾಣಿಕೆ ಕೊಟ್ಟಿದ್ದಾರೆ. ನಮ್ ಸೊಸೆಗೆ 5 ತಿಂಗಳಲ್ಲಿ ಅರಿಶಿನ ಕುಂಕುಮ ಮಾಡ್ಬೇಕಂತ ಹಿಂಗ್ ಮನೆ ಪಕ್ಕದಲ್ಲಿ ಕರೆಯಕಂತ ಹೋಗಿದ್ವಿ. ನಮ್ ಮನೆ ಪಕ್ಕದಲ್ಲಿ ಇರೋರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ. ಅವ್ರು ಬಂದು ನಮ್ ಸೊಸೆಗೆ ಸೀರೆ, ಕುಬ್ಸ, ಹಣ್ಣು, ಸ್ವೀಟು, ಬಳೆ, ಅರಿಶಿನ ಕುಂಕುಮ ಎಲ್ಲ ಅವ್ರ ಕೈಯಿಂದಾನೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ಸಿಕ್ಕಿರೋದು ದೀಪಮ್ಮನವರು ಅವತಾರ್ ಬಾಬಾಜಿ ಅವರಿಂದಾನೇ ನಮ್ಗೆ ಸಿಕ್ಕಿದೆ ಅಂತ ನಮ್ಗೆ ತುಂಬಾ ಸಂತೋಷ ಆಯ್ತು. ಅವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನು ತಿಳ್ಕೊಂತ ಇದ್ದೀನಿ. ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.